ಕನ್ನಡ ಮಾತಾಡಬೇಕು. ಕನ್ನಡ, ಹಿಂದಿ, ಹಿಂದಿ ಇಲ್ಲ, ಇಂಗ್ಲಿಷ್. ಇಂಗ್ಲಿಷ್. you're a homemaker, 32 years. ಸ್ಮೈಲ್ ಮಾಡಿ, ಚೆನ್ನಾಗಿ ಸ್ಮೈಲ್ ಮಾಡಬೇಕು. ಯಾ, ಸೊ ಗಮ್ಸ್ ಆರ್ ವಿಸಿಬಲ್ ಲಿಟಲ್ ಬಿಟ್. ಓಕೆ, ಇದು ನೋಡಿ, ಇವ್ರಿಗೆ ಎರಡು ರೀತಿ, ಸಾರಿ ಐ ಆಮ್ ವೆರಿ ಸಾರಿ, ಎರಡು ರೀತಿಯಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. 2 ways we can correct. The basic problem is lower jaw is very short and retruded. Almost the chin and the neck are in the same line. So one simple option is relax. Lips are not joining. One simple option is you bring the chin forward. That is called genioplasty with jaw sculpting. We can get good improvement. But because it's very short, the better improvement, the lips are not closing, is bi-jaw surgery. So the upper jaw will go counterclockwise and the lower jaw will come forward. Chin also will come forward. Then the whole face will look like really nice. You are having any snoring now? No, sir. No snoring. No. Okay. See, ಚೆನ್ನಾಗಿ ಸ್ಮೈಲ್ ಮಾಡುವಾಗ ಗಮ್ಮಿ ಸ್ಮೈಲ್ ಇರುತ್ತೆ. ಅಂದ್ರೆ ಸರ್ ಮೇಲೆ ಯು ಕ್ಯಾನ್ ಸಿ ಗಮ್ಸ್. ಇಲ್ಲ ಸರ್, ಇಲ್ಲ, ಆ ಥರದ್ದು ಇಲ್ಲ. ಈಗ ಸ್ಮೈಲ್ ಮಾಡುವಾಗ ಕಾಣಿಸ್ತದೆ. Okay, it's okay. ಅದು No problem. It is okay, but that is indicative of the problem in the face. Because if I suppose bring side ನೋಡಿ ಮೇಡಮ್, ಇದು ಮಾತ್ರ ಐ ಕ್ಯಾನ್ ಬ್ರಿಂಗ್ ಫಾರ್ವರ್ಡ್, ಒಂದು ಆಪ್ಷನ್. ಇಲ್ಲದ್ರೆ ಇದು ರೊಟೇಟ್ ಮಾಡಿ ಇದು ಮುಂಚೆ ಬರ್ಬೋದು. 2 options here. ನಾನು 2 options ನಿಮ್ಗೆ ಬರಿತೀನಿ. You can decide whichever option you want. You only know, sir. ಅದೇ ಅವ್ರ ಅಂತ ಹೇಳಿದ್ರೆ ಅಲ್ಲ, ನಿಮಗೆ ಮಾತ್ರ ಗೊತ್ತಾಗುತ್ತೆ ನಾವು ಯಾವ್ದು ಮಾಡ್ಬೇಕಂದ್ರೆ. ನೀವು ಎರಡು ಕಾಸ್ಮೆಟಿಕ್ ಸರ್ಜರಿ ಸರ್. ಅಲ್ಲ ಸರ್, ಯಾವ್ದು ಕಾಸ್ಮೆಟಿಕ್ ಸರ್ಜರಿ ನೋಡಿ ಯಾವ ತರ ಇದೆ, ನೀವು ಡಿಸೈಡ್ ಮಾಡಬೇಕು. ನಾನು ಈಗ ಇಲ್ಲಿ ಟ್ಯೂಮರ್ ಇದೆ, ಸಿಸ್ಟ್ ಇದೆ ಅಂದ್ರೆ ನಾನು ಡಿಸೈಡ್ ಮಾಡ್ತೀನಿ. ಓಕೆ, ಇದು ತೆಗಿಲೇಬೇಕು, ಸರ್ಜರಿ ಮಾಡಿಸ್ಬೇಕು, ಇದು ಫ್ರಾಕ್ಚರ್ ಆಗಿದ್ರೆ ನಾನು ಹೇಳ್ತೀನಿ. ಬೆಟರ್. ದಿ ಬೈಜಾ ಬೆಟರ್ ಅಲ್ಲ, ಒಂದಿನಲ್ಲಿ ನಿಮ್ಗೆ ಎರಡು ಬೆಟರ್. ಒನ್ ಯು ವಿಲ್ ಗೆಟ್ 80% or 70% improvement. One you will get 100%. Huge improvement you will get in the face. ಕೆಳಗಡೆಯಿಂದ ಮಾಡಿ ಸರ್. ಕೆಳಗಡೆ ಇದು ಸೊ ಇದು ಏನು ಟಚ್ ಮಾಡಬೇಡ. ಇದು ಬೇಡ ಸರ್. ಕೆಳಗಡೆಯಿಂದ ಮಾತ್ರ ಮುಂದೆ ಬಂದ್ರೆ ಸರ್. ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ವಿ ಸರ್. ಚೆನ್ನೈಯಲ್ಲಿ ಹಾಸ್ಪಿಟಲ್ ಇರೋದು, ತಮಿಳ್ನಾಡು. ತಮಿಳ್ನಾಡು. ನಾಗರ್ಕೋವಿಲ್. ಅಲ್ಲಿ ಹೋಗ್ಬೇಕು ಅಂತ ನಮ್ಮ ಹಸ್ಬೆಂಡ್ ಇದ್ ಮಾಡ್ತಿದ್ವಿ. ಬೇಡ, ಆಗಲ್ಲ ಬಿಡು, ಅಲ್ಲೆಲ್ಲ ಮಗು ಇದೆ ಅಂತ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಇದೆ ಅಂತ ಗೊತ್ತ ತಕ್ಷಣ ನಾವು ಬೇಗ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋಣ ಅಂತ ಬಂದ್ವಿ ಸರ್. ಸೊ ಇದು ಕರೆಕ್ಟ್ ಪ್ಲಾನ್ ಮಾಡಲಿಕ್ಕೆ ಸ್ಕ್ಯಾನ್ ತೆಗಿಬೇಕು. ಯಾವಾಗ ನಿಮ್ಗೆ ಸರ್ಜರಿ ಬೇಕು ಅವಾಗ ಸ್ಕ್ಯಾನ್ ತೆಗಿವ, ಅರ್ಜೆಂಟ್ ಇಲ್ಲ. ನೀವು ಫಸ್ಟ್ ಡಿಸೈಡ್ ಮಾಡಿ ಯಾವಾಗ ಬೇಕು. ನಮ್ದು ಹೇಳ್ತಾರೆ ಇವಾಗ ಫಸ್ಟ್ ಕಾಸ್ಟ್ ಹೇಳ್ತಾರೆ. ಆಮೇಲೆ ನಾನು ಹಲ್ಲಕ್ಕೂ ಬರಿತೀನಿ, ಬಿಕಾಸ್ ಇವ್ರಿಗೆ ಹಲ್ಲು ಸರಿ ಇಲ್ಲ, ಈಗ ಇದೆ. ಅದು ಬೇಕಾ, ಅದು ಲಾಸ್ಟ್. ಇದು ಆದ್ಮೇಲೆ ಬೇಕಾದ್ರೆ ಅದು ಅಲೈನ್ಮೆಂಟ್ ಮಾಡ್ಬೋದು ಈಸಿ ಆಗಿ. ರಿಜೋ ಸ್ಕ್ಯಾನ್ ಫಸ್ಟ್ ಅಪ್ರೋ ಇಫ್ ದೇ ವಾಂಟ್. ಫಸ್ಟ್ ನಿಮ್ಗೆ ಕಾಸ್ಟಿಂಗ್ ಹೇಳ್ತಾರೆ, ಅದ ನಂತರ ನೀವು ಯಾವಾಗ ಮಾಡಬೇಕು ಹೇಳಿ, ನಂತರ ಪ್ಲಾನ್ ಮಾಡುವ. ಓಕೆ ಸರ್ ರಿಸಲ್ಟ್ಸ್ ಸೂಪರ್ ಇರುತ್ತೆ. ಇವತ್ತು ನಾನೊಂದು ರಿಸಲ್ಟ್, ಒಂದು ಪೇಷಂಟ್ ಕಳ್ಸಿದ್ದಾರೆ, ನಾನು ಫೋಟೋ ತೋರಿಸ್ತೀನಿ. ಇಂಪ್ರೂವ್ಮೆಂಟ್ ಬರುತ್ತೆ. ಸುಮಾರು ಪೇಷಂಟ್ಸ್ ಇದ್ದಾರೆ. ನಿಮ್ದು ಕೊಟ್ಟಾಯ್ತು.